ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಮಗಳು ಇದೊಂದು ತಂದುಕೊಟ್ಟಿದ್ಲಲ್ವಾ, ಮಸಾಜ್ ಮಾಡೋದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗ್ತಾಯಿದೆ. ಫಸ್ಟ್ ಟೈಮ್ ಅವಳು ನಮಗೆ ಗಿಫ್ಟ್ ಕೊಟ್ಟಿದ್ದು, ಯೂಸ್ಫುಲ್ ಆಗಿರೋ ಅಂಥದ್ದೇ ಗಿಫ್ಟ್ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಪೇಯ್ನ್ ಎಲ್ಲ ಬಂದಾಗ ಒಳ್ಳೆ ಮಸಾಜ್ ಇದು ಚೆನ್ನಾಗಿದೆ. ಅದಕ್ಕೆ ಇವತ್ತು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಸೊಂಟ ಎಲ್ಲ ನೋವ್ತಾ ಇದೆ ಗೈಸ್. ಅದಕ್ಕೆ ಇದು ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಮಸಾಜ್ ಮಾಡೋಣ ಅಂತ. ಇಲ್ಲ ಅಂದರೆ ಇವತ್ತೇನು ಕೆಲಸ ಮಾಡೋದಕ್ಕಾಗಲ್ಲ. ತುಂಬ ದಿನ ಆಯಿತು ನಾನು ಅಂಗಡಿಗೆ ಹೋಗಿ. ಅದಕ್ಕೆ ತುಂಬ ಬ್ಲೌಸಸ್ ಇದೆ. ಎಷ್ಟಿದೆ ಗೊತ್ತಾ, ಲೈನಿಂಗೆಲ್ಲ ಅಟ್ಯಾಚ್ ಮಾಡಿಸಿ ಇಟ್ಟಿದ್ದೀನಿ. ಅಷ್ಟು ಬ್ಲೌಸು ಸ್ಟಿಚ್ ಮಾಡೋದಿದೆ. ಇನ್ನೂ ಹಾಗೆ ಇದ್ದರೆ ಆಗಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟಿಚ್ ಮಾಡಬೇಕು. ಅದಕ್ಕೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ಪೇಯ್ನ್ ಬಂದುಬಿಡ್ತು. ಹಾಗಾಗಿ ಈಗ ಅಂಗಡಿಗೆ ಹೋಗ್ತಾಯಿದ್ದೀನಿ. ಬನ್ನಿ, ಎಷ್ಟೊಂದು ಬ್ಲೌಸ್ ಇದೆ ಸ್ಟಿಚ್ ಮಾಡೋದು, ತೋರಿಸ್ತೀನಿ ಗೈಸ್. ನೋಡಿ, ಈಗ ಅಂಗಡಿಗೆ ಬಂದೆ. ಎಷ್ಟೊಂದು ಬ್ಲೌಸಸ್ ಇದೆ. ಎಲ್ಲ ಇದು ಲೈನಿಂಗ್ ಅಟ್ಯಾಚ್ ಮಾಡಿಸಿ ಇಟ್ಟಿರೋದು. ಇವತ್ತೆಲ್ಲ ಸ್ಟಿಚ್ ಮಾಡಬೇಕು. ಎಲ್ಲ ಒಂದೇ ದಿನ ಆಗಲ್ಲ. ಇವತ್ತು ಸದ್ಯಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡಾದರೂ ಕಂಪ್ಲೀಟ್ ಮಾಡಬೇಕು. ನೋಡಿ, ಇದು ಬಂದು ಅರ್ಧದಲ್ಲಿದೆ. ಇದು ಅರ್ಧ ಸ್ಟಿಚ್ ಮಾಡಿಟ್ಟಿದ್ದೀನಿ. 15 ದಿನ ಆಯಿತು. ಇವತ್ತೇ ಬರ್ತಾಯಿದ್ದೀನಿ. ಮೊನ್ನೆ ಬಂದು ಒಂದೇ ಒಂದು ಬ್ಲೌಸ್ ಸ್ಟಿಚ್ ಮಾಡೋಗಿದೆ ಅಷ್ಟೇ. ಅದಕ್ಕೆ ಇವತ್ತು ಬಂದಿದ್ದೀನಿ. ಇವತ್ತು ಒಂದೆರಡು ಬ್ಲೌಸ್ ಆದರೂ ಕಂಪ್ಲೀಟ್ ಮಾಡಬೇಕು. ಇವಾಗೊಂದು, ಸಂಜೆ ಒಂದೇ ದಿನ. ಬೆಳಗ್ಗೆನೇ ಸಂಜೆ ತನಕ ಕೂತ್ಕೊಳಕ್ಕಾಗಲ್ಲ. ಕೂತ್ಕೊಂಡ್ರೆ ಎಲ್ಲ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಆದರೆ ನಾನು ಮಾಡಲ್ಲ. ಎಷ್ಟಾದರೆ ಅಷ್ಟು ಮಾಡೋಣ ಅಂತಷ್ಟೇ. ಬನ್ನಿ, ಈಗ ಸ್ಟಿಚಿಂಗ್ ಮಾಡೋಣ. ಇದು ಅರ್ಧದಲ್ಲಿದೆ. ಇದನ್ನು ಫಸ್ಟು ಫಿನಿಷ್ ಮಾಡಿಬಿಡ್ತೀನಿ, ಆಮೇಲೆ ಬೇರೆ ತೊಗೊತೀನಿ. A few moments later. ಗೈಸ್ ನೋಡಿ, ಈ ಬ್ಲೌಸ್ ಈಗ ಫಿನಿಶ್ ಆಯಿತು. ಇದು ಅರ್ಧ ಇತ್ತಲ್ಲ, ಇದು ಕೂಡ ಫಿನಿಶ್ ಆಯಿತು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಈಗ ಇದು ಬಂದು ನೋಡಿ, ಈ ಥರ ಇದೆ. ಫ್ರಂಟ್ ಬಂದು ಈ ಥರ ಬರುತ್ತೆ. ನಮ್ಮ ಪೂಜಾದೊಂದು ಲೆಹೆಂಗಾ ಇತ್ತು, ಅದು ಕೂಡ ಸ್ಟಿಚಿಂಗ್ ಮಾಡಿದೆ. ಅದು ಕೂಡ ಕಂಪ್ಲೀಟ್ ಆಯಿತು. ಅದು ಕೂಡ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ. ತುಂಬ ದಿನ ಆಯಿತು. ಅದು ಕೂಡ ನೋಡಿ, ಇದೊಂದು ಲೆಹೆಂಗಾ. ಇದು ನಮ್ಮ ಪೂಜೆಗೆ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಸೀರೆ ಉಟ್ಕೊಳ್ಳೋದಕ್ಕೆ ಒಂದೇ ಸರಿನೇ ಈ ಸೀರೆ ಉಟ್ಕೊಂಡಿದ್ದು. ಯಾಕೋ ಇಷ್ಟ ಆಗಿಲ್ಲ. ಅದಕ್ಕೆ ಪೂಜೆಗೆ ಒಂದು ಲೆಹೆಂಗಾ ಹೊಲ್ದು ಕೊಟ್ಬಿಡೋಣ, ಅಟ್ಲೀಸ್ಟ್ ಅವಳು ಒಂದು 2 ಸರಿ ಆದರೂ ಹಾಕ್ಕೊತಾಳೆ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಮೇಲೆ ಇದಕ್ಕೆ ವೆಲ್ವೆಟ್ದು ಒಂದು ವೈಟ್ ಕಲರ್ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ವೈಟ್ ಕಲರ್ ಏನಕ್ಕೆ ತೊಗೊತಾ ಇದ್ದೀನಿ ಅಂದರೆ, ಅದರಲ್ಲಿ ಅದು ಒಂದು 2 ಲೆಹೆಂಗಾಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ವೈಟ್ ತೊಗೊತಾ ಇದ್ದೀನಿ. ವೈಟ್ ಮೇಲೆ ಪರ್ಪಲ್ಲು ಮತ್ತು ಗೋಲ್ಡ್ ಹಾಕೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಗೈಸ್ ನೋಡಿ, ಇದರಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಇದೆ. ಅದಕ್ಕೆ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ಇದು ವೆಲ್ವೆಟ್ ಕಲರು. ಇದು ಇನ್ನೊಂದು ಸ್ಯಾರಿ ಕೂಡ ಮ್ಯಾಚ್ ಆಗುತ್ತೆ, ಇನ್ನೊಂದು ಲೆಹೆಂಗಾಗೇನೆ. ಅದಕ್ಕೆ ಇದ್ರ ಮೇಲೆ ಪರ್ಪಲ್ ಮತ್ತು ಗೋಲ್ಡ್ ಹಾಕ್ಬಿಟ್ಟು ಫುಲ್ ಸ್ಲೀವ್ ಹೊಲ್ಕೊಡೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಬರೀ 2ಕ್ಕಲ್ಲ, 3-4 ಇದಕ್ಕೆ ಮ್ಯಾಚ್ ಆಗುತ್ತೆ ಇದು ಬ್ಲೌಸು. ಅದಕ್ಕೋಸ್ಕರ ವೈಟ್ ತೊಗೊಂಡಿದ್ದೀನಿ. ಇದಕ್ಕೆ ಗೋಲ್ಡ್ ಕೂಡ ತೊಗೊಳ್ಬೋದಾಗಿತ್ತು. ಗೋಲ್ಡಲ್ಲಿ ಇದು ಸೇಮ್ ಗೋಲ್ಡ್ ಬರಲ್ಲ ಅನ್ಕೋತೀನಿ. ಅದಕ್ಕೆ ಗೋಲ್ಡ್ ಬೇಡ ಅಂದ್ಬಿಟ್ಟು ವೈಟ್ ತೊಗೊಂಡಿದ್ದೀನಿ. ಹಾಯ್ ಮುನ್ರತ್ನ. ಹಾಯ್ ಹೇಳಂದ್ರೆ ಇಷ್ಟ ನೋಡಿ. ಅರ್ಚನಾನು ಮುನ್ರತ್ನ ಬಂದಿದ್ದಾರೆ ನನ್ನ ನೋಡಕ್ಕೆ ಅಂದ್ಬಿಟ್ಟು. ಅಲ್ಲ, ನಾನು ಹುಷಾರಿಲ್ದಿರೋವಾಗ ಯಾರು ಬಂದಿಲ್ಲ ನೋಡಕ್ಕೆ ನನ್ನ. ನೋಡಿ, ಇವರು ಫ್ರೆಂಡ್ಸು ನನಗೆ. ಏನು ಮಾಡೋದು, ತೆಗಿ. ಇಲ್ಲ ಫ್ರೆಂಡ್ಸ್ ಬಂದಿದ್ರು ಪಾಪ, ನಾನು ಸುಮ್ಮನೆ ಹೇಳಿ ತಮಾಷೆಗೆ. ಏನಾದ್ರು ಚೆನ್ನಾಗಿ ಆದ್ಮೇಲೆ ಬಂದ್ವಿ. ಇಲ್ಲ, ಯಾಕೆ ಮೊನ್ನೆ ಬಂದಿರ್ಲಿಲ್ವಾ? ಬಂದಿದ್ದಲ್ಲ, ನನ್ನ ನೋಡ್ಕೊಂಡು ಹೋಗ್ಬಿಟ್ಟು ಲಕ್ಷ್ಮಿಗೆ ಹುಷಾರಿಲ್ಲದೆ ಆಗ್ಬಿಟ್ಟೈತೆ. ಅವತ್ತು ಬಂದಿದ್ಲು ನಮ್ಮ ಮನೆಗೆ. ಹುಷಾರಿಲ್ಲ ಅಂದಿದ್ದಕ್ಕೆ ಮಾತಾಡ್ಸ್ಕೊಂಡೋಗೋಣ ಅಂತ ಬಂದಿದ್ಲು. ತಿರ್ಗೋಗ್ಬಿಟ್ಟು ಅವಳಿಗೆ ಹುಷಾರಿಲ್ಲ ಅಂತ ನನಗೆ ಇವತ್ತು ಹೇಳ್ತಾವಳೆ.
ಲಕ್ಷ್ಮಿದ್ ಬರ್ತಾಳೆ ಇರು ಇವಾಗ. ನೋಡಿ ಗೈಸ್, ಲಕ್ಷ್ಮಿ ಬಂದಿದ್ದಾಳೆ. ಹಾಯ್. ನಾನು ನೋಡ್ಕೊಂಡು ಹೋಗ್ಬಿಟ್ಟು ಇವರು ಪೇಷಂಟ್ ಆಗ್ಬಿಟ್ಟವ್ರಂತೆ ನೋಡಿ, ಇವತ್ತು ಹೇಳ್ತಾವ್ರೆ. ಪಾಪ ಹುಷಾರಿಲ್ಲ ಅದು ಬಂದಿಲ್ಲ ನಾನು ನೋಡಕ್ಕೆ, ಅವಳಿಗೆ ಹುಷಾರಿಲ್ದಿರ ಆಗ್ಬಿಟ್ಟೈತೆ. ಏನು ಕೇಕ್ ತಗೊಬಂದ? ನಮ್ಮ ಲಕ್ಷ್ಮಿದ್ ಬರ್ಡೇ ಎಲ್ಲರೂ ವಿಶ್ ಮಾಡ್ರಿ. ಹ್ಯಾಪಿ ಬರ್ಡೇ ಲಕ್ಷ್ಮಿ. ಹೋಗ್ಲಿ ಬಿಡು ಗೈಸ್. ನಮ್ಮ ಪೂಜಾ ನೋಡಿ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದೆಯಾ ಪೂಜಾ? ಅದು ಟಿವಿಯಲ್ಲಿ ನೋಡ್ಕೊಂಡು ಗೈಸ್, ನಮ್ಮ ಪೂಜಾ ಟಿವಿ ನೋಡ್ಕೊಂಡು ಯೂಟ್ಯೂಬಲ್ಲಿ ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದಾಳೆ. ಅಲ್ಲಿಂದ ನಾನು ಚೇಂಜ್ ಮಾಡಿಬಿಡ್ಬೇಕು ಬೇರೆಯವ್ರು ಮಾಡಿರೋದು. ಅವಾಗ ಹಿಂಗಿರುತ್ತೆ ಹೇಳಿ. ಅದು ಯಾವುದೋ ಹೆಂಗೋ ಎಲ್ಲ ನೋಡಿದ್ದೀನಿ. ಅಲ್ಲ ಪೂಜಾ, ಏನೇನು ಬಂತು ಗೊತ್ತಾ? ಯಾವುದೋ ಒಂದು ಫಿಲಮಲ್ಲೋ ಏನೋ ಅವ್ರು ಚಿಕನ್ದು ಮಾಡ್ತಾ ಇರ್ತಾರಲ್ಲ, ಇವಾಗ ಅದಕ್ಕೆ ಬಿಡ್ತಾರಲ್ಲ, ಆ ಥರ ಮಾಡ್ಬೇಕು ನಿನ್ಗೆ ಇವಾಗ. ಚೆನ್ನಾಗಿರುತ್ತೆ. ಹೌದಾ, ವೆರಿ ಗುಡ್. ನೋಡಿ ಫುಲ್ ವಿಡಿಯೋ ನೋಡಿದಾಳಂತ. ಇಲ್ಲ ಅಂದಿದ್ರೆ ನಾನು ಚೇಂಜ್ ಮಾಡಿಬಿಡ್ತಾ ಇದ್ದೆ. ನೋಡೋಣ ಏನು ಮಾಡ್ತಾಳೆ ಅಂತ ಗೊತ್ತಾಗ್ಬಿಟ್ಟಿದೆ ಗೈಸ್. ಹಾಗೆ ಈ ಡಿಸೈನ್ ನೋಡಿ, ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಇದೊಂದು ಸ್ವಲ್ಪ ಇದೆ, ಇದನ್ನು ಫಿನಿಷ್ ಮಾಡಬೇಕಷ್ಟೆ. ಈ ಬ್ಲೌಸ್ಗೆ ಫಿನಿಷ್ ಆಗುತ್ತೆ ನೋಡಿ ಗೈಸ್. ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇನ್ನು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಸಾಯಂಕಾಲ ಮಾಡೋದಕ್ಕೆ ಮಧ್ಯಾಹ್ನನೇ ರೆಡಿ ಮಾಡಿಕ್ತಾ ಇದ್ದಾಳೆ. ಸಾಯಂಕಾಲ ಒಂದೇ ಸರಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು. ಫ್ಲ್ಯಾಶ್ ಬ್ಯಾಕ್. ಗೈಸ್, ಇವತ್ತು ಹಾಸ್ಪಿಟ್ಲ್ ಹತ್ರ ಹೋಗಿದ್ರಿ ಅಂತ ಹೇಳಿದ್ನಲ್ಲ, ಅಮ್ಮಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಹೋಗಿದ್ರಿ. ಇಯರ್ ಚೆಕಪ್ ಮಾಡ್ಸೋಕ್ಕೆ ಹೇಳಿದ್ರ ಆವಾಗಲೇ ವ್ಲಾಗಲ್ಲಿ. ಏನಕ್ಕೆ ಅಂದ್ಬಿಟ್ಟು? ಇಲ್ಲ, ಶನಿವಾರ ಶನಿವಾರ ಹೋಗಿಲ್ಲ, ಅದಕ್ಕೆ ಇವತ್ತು ಹೋಗಿದ್ದು ಕ್ಲೀನ್ ಮಾಡೋದಕ್ಕೆ. ಅವ್ರಿಗೆ ಕಿವಿ ನೋವಿತ್ತು ಗೈಸ್. ಅದು ನೋವಲ್ಲ, ಅದು ಇತ್ತೇಗೆ ಬಂದರೆ ಹಾಕಲಿಕ್ಕೆ ಬಂದರೆ ಸ್ವಲ್ಪ ಕಿವಿಯಲ್ಲಿ ಒಂದು ಸ್ವಲ್ಪ ಟಕ್ ಅಂತ ಒಂಥರ ಸೌಂಡ್ ಬರೋದು, ಸ್ವಲ್ಪ ನೋವು ಥರ ಅನಿಸೋದು. ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ಅವನು ಕ್ಲೀನ್ ಮಾಡಿಸೋಣ ಅಂತ ಹೋಗಿದ್ದು. ಲಾಸ್ಟ್ ಇಯರು ಈ ಕಿವಿಗೆ ಮಾಡಿಸಿದ್ದೆ, ಅದಕ್ಕೆ ಈ ಸರಿ ಈ ಕಿವಿಗೆ ಮಾಡಿಸೋಣ ಅಂತ ಹೋಗಿದ್ದು. ಅದು ನೋಡಿದ್ರೆ ಶನಿವಾರ ನನಗೆ ಫೀವರ್ ಬಂದುಬಿಡ್ತಲ್ಲ, ಅದಕ್ಕೆ ಹೋಗಿಲ್ಲ. ಅದಕ್ಕೆ ಇವತ್ತು ಹೋಗಿದ್ದು. ಇವತ್ತು ಅದಕ್ಕೆ ಅಂತ ಹೋದರೆ ನೆನ್ನೆ ಸ್ವಲ್ಪ ಜ್ವರ ಮೇಲಾಗಿತ್ತು. ಇವತ್ತು ಅಲ್ಲೋ ಬರೋಷ್ಟರಲ್ಲಿ ಇದಿದು ಜ್ವರ ಜಾಸ್ತಿ ಆಗ್ಬಿಡೋದ. ಬ್ಲಡ್ ಟೆಸ್ಟ್ ಬರ್ಕೊಳ್ಳಿ ಅಂದರೆ ಅವ್ರು ಬರ್ಕೊಟ್ಟಿಲ್ಲ. ನಾವೇ ಕೇಳಿದ್ರು ಬರ್ಕೊಡಲ್ಲ ಅಂತಾರೆ. ಏನು ಮಾಡೋದು? ಸುಮ್ಮನೆ ಯಾರು ಬರ್ಕೊಡಲ್ಲ. ಅದೇ ಇನ್ನೂ 2 ದಿನ ನೋಡಬೇಕು. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಗೈಸ್, ಟ್ಯಾಬ್ಲೆಟು ಮತ್ತು ಸಿರಪ್ ಕೊಟ್ಟಿದ್ದಾರೆ. ಅದೆಲ್ಲ ಹಾಕ್ಕೊಂಡು ಮೇಲಾಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು. ಯಾಕಂದರೆ ಇದು ಫಸ್ಟು ಒಂದ್ಸರಿ ಇಲ್ಲಿ ಮನೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಬಂದ್ರಿ. ಅಲ್ಲೂ ಡ್ರಿಪ್ಸ್ ಎಲ್ಲ ಹಾಕ್ಸ್ತಿದ್ದಾಯಿತು, ಹಂಗೂ ಮೇಲಾಗಿಲ್ಲ. ಇವತ್ತು ಹೋಗಿ ತೋರಿಸಿದ್ರಿ. ಈ ಸರಿನೂ ಮೇಲಾಗಿಲ್ಲ ಅಂದರೆ ಇನ್ನು ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ಇಲ್ಲಾಂದರೆ ಪ್ರಾಬ್ಲಮ್ ಏನಂತ ಗೊತ್ತಾಗಬೇಕಲ್ಲ. ನನ್ನ ಕಾಯಿಲೆ ಹೆಂಗೆ ಅನ್ಸ್ಕೊಂಡೆ ಅಂತ ಗೊತ್ತಾ ಗೈಸ್? ನಮ್ಮ ಅಪ್ಪಗಿತ್ತು ಗೈಸ್ ಫಸ್ಟ್ ಜ್ವರ. ನಮ್ಮ ಅಪ್ಪಯಿಂದ ನಮ್ಮ ಅಮ್ಮಗೆ ಬಂದಿರೋದು. ಅಲ್ಲ, ಜ್ವರ ಇದ್ಮೇಲೆ ಇವಾಗ ಯಾರಿಗಾನೋ ಒಬ್ರಿಗೆ ಹುಷಾರಿಲ್ಲ ಅಂದಮೇಲೆ ಅವರಿಂದ ಸ್ವಲ್ಪ ಆದರೂ ದೂರ ಇರಬೇಕು. ಅಂಟ್ಕೊಂಡೇ ಇದ್ದರೆ ಗೈಸ್, ಇವಾಗ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಅದರಲ್ಲೂ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ತಾನೆ. ಅದು ಹೆಂಗೆ? ಐ ಆಮ್ ನಾಟ್ ಟೆಲಿಂಗ್ ದಟ್ ಯು ಶುಡ್ ನಾಟ್ ಕೇರ್, ಓಕೆ? ನಾನು ಅವ್ರನ್ನ ನೋಡ್ಕೊಂಬೇಡ ಅಂತ ಹೇಳ್ತಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದಮೇಲೆ ಇದನ್ನ ಫಾಲೋ ಮಾಡಬೇಕು, ದೂರ ಇರಬೇಕು. ಫೀವರ್ ಆದರೆ ನಮ್ಗೆ ಆ ಸಿಚುವೇಶನಲ್ಲಿ ಏನು ಅನಿಸುತ್ತೆ ಗೊತ್ತಾ? ಕೆಳಗಡೆ ಮಲಗಿರ್ತೀನಿ ಅಕಸ್ಮಾತ್ ಅವ್ರು ಏನಾರ ಬೇಕು, ನೀರು ಬೇಕು, ಇಲ್ಲ ಏನಾರ ಬೇಕು ಅಂದರೆ ಅವ್ರು ಕರೆಯೋದು ನನಗೆ ಕೇಳಿಸಿಲ್ಲ ಅಂದರೆ ಏನು ಮಾಡಬೇಕು? ಆ ಥರ ಎಲ್ಲ ಮೈಂಡ್ ಹೋಗ್ಬಿಡುತ್ತೆ ನಮಗೆ. ಹಂಗೆ ಯೋಚನೆ ಮಾಡಿನೇ ಗೈಸ್ ಇವಾಗ ಅವ್ರಿಗೆ ಬಂದಿರೋದು. ಆಲ್ರೆಡಿ 3 days ಏನೋ ಆಯಿತು ಅವ್ರಿಗೆ ಬಂದು. ಇನ್ನೂ ಮೇಲೆ ನಮ್ಮ ಡ್ಯಾಡಿ ಇವಾಗ ಹುಷಾರಾಗಿದ್ದಾರೆ. ಅವರು 2 ಸರಿ ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಇವಾಗ ಸ್ವಲ್ಪ ರಿಕವರ್ ಆಗಿದೆ. ಅಲ್ಲ, ನಿಮ್ಮಪ್ಪ ಆದರೂ ಅಷ್ಟೇ ಇದನ್ನೇ ಯೋಚನೆ ಮಾಡ್ತೈತೆ. ನನಗೆ ಇವಾಗ ಅವ್ರಿಗೆ ಮೇಲೆ ಆಯಿತು, ನನಗೆ ಹುಷಾರಿಲ್ಲ ಅಂದಾಗ ಅವರು ನಾನು ಹೇಳಿದ್ದೀನಿ ಹೋಗ್ಬಿಟ್ಟು ಅವ್ರು ದೂರ ಮಲಕ್ಕೋ,
ಇಲ್ಲಿ ಬೇಡ ನಿಮ್ಗೆ ತಿರ್ಗಿ ಮತ್ತೆ ಬರುತ್ತೆ ಅಂತ. ಆದರೆ ಅವರು ಕೇಳಿಲ್ಲ. ಅವ್ರಿಗೂ ಆ ಮನಸ್ಸು ಆ ಥರ ಅನಿಸುತ್ತೆ, ಗೊತ್ತಾಯ್ತಾ? ಲವ್ ಗೈಸ್, ಲವ್. ಮತ್ತು ಇನ್ನೇನು 20 ವರ್ಷದಿಂದ ನಾವು ಸಂಸಾರ ಮಾಡಿದ್ದೀವಿ, ಗೊತ್ತಾಯ್ತಾ? ಸರಿಮಾ, ಸರಿ ಅಂದರೆ ಹಿಂಗೆ ಯಾರಿಗಾದ್ರಲ್ಲಿ ಇವ್ರು ಗೈಸ್ ಒಳಗಡೆ ಹಾಕ್ಬಿಟ್ಟು ಬಾಗ್ಲಾಕೊಂಡು ಅಲ್ಲ ಮಲ್ಕೊಂಡಿದ್ರೆ ಹೋಗಿ ಇನ್ನು ಮಾಡ್ಬೇಕು. ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ, ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಸೈಲೆಂಟಾಗಿ ಇರ್ತೀವಿ. ಅದನ್ನ ಬಿಟ್ಟು ಏನು ಮಾಡಲ್ಲ ಅಂತಾನ ಎಲ್ಲ ಗೈಸ್. ಇವತ್ತು ಎಷ್ಟು ಸರಿ ಕರೆದಿದ್ದೀನಿ, ಇಲ್ಲೇ ಇದ್ದಾನೆ ಅವನು. ನನ್ನ ವಾಯ್ಸ್ ಜೋರ ಬರ್ತಾಯಿಲ್ಲ. ಬಾರೋ ಗೌತಮ್ ಗೌತಮ್ ಅಂತ ಎಷ್ಟು ಸರಿ ಕೇಳಿಸ್ತಾ ಇಲ್ಲ ಅವ್ನು. ಯಾವಾಗ ಸಾಯಂಕಾಲ ನೀನು ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ಯಾ, ಯಾರೂ ಇಲ್ಲ ಅವಾಗ. ಆ ಥರ ಇರೋವಾಗ ಏನಾದರೂ ತುಂಬ ತಲೆ ಸುತ್ತೈತೆ. ನಾನು ಹೇಳಿದ್ದು, ನಾನು ಬೆಡ್ಡಿಂದ ಕೆಳಗಡೆ ಹಿಡಿದಿಲ್ಲ. ಆಮೇಲೆ ಅವ್ರು ಬರೋ ಗಂಟ ಇನ್ನು ಸ್ವಲ್ಪ ಜೋರಾಗಿ ಕರೆದೆ. ಅವ್ನು ಟಿ ವಿ ನೋಡ್ತಾ ಇದ್ನಲ್ಲ, ಕೇಳಿಸಿಲ್ಲ. ಆವಾಗ ತಿರುಗಿ ಬಂದ. ಅವ್ನು ಈ ಲೋಕದಲ್ಲೇ ಇರಲ್ಲ ಗೈಸ್, ನನ್ನ ತಮ್ಮ ಈ ಲೋಕದಲ್ಲೇ ಅಂತಲ್ಲ, ಎಲ್ಲರೂ ಅಷ್ಟೇ. ನಾನು ಅದನ್ನೇ ಹೇಳಿದ್ದು. ಅದಕ್ಕೋಸ್ಕರನೇ ನಾನು ಅವತ್ತು ನಿಮ್ಮಪ್ಪ ಹುಷಾರಿಲ್ಲ ಅಂದಾಗೂ ನನಗೆ ಆಗಲ್ಲ ಆ ಥರ ದೂರ ಎಲ್ಲ ಮಲ್ಕೊಳಲ್ಲ. ಅಕಸ್ಮಾತ್ ಒಂದು ಹೊತ್ತಲ್ಲಿ ಏನಾರು ಬೇಕು ಅನ್ಸೋದು, ಯಾಕೆ ಬೇಕು ಸುಮ್ಮನೆ. ನಮ್ಗೆ ಅದೊಂದು ಸ್ವಲ್ಪ ಭಯ ಆಗ್ತಿತ್ತು. ಹುಷಾರಿಲ್ಲದ ಟೈಮಲ್ಲೆಲ್ಲ ನಮಗೆ ನಾನು ಬಂದರೂ ಪರವಾಗಿಲ್ಲ. ನಾನೇ ಅಲ್ಲ, ಅವರು ಹಂಗೆ ಭಯ ಫಸ್ಟೆಲ್ಲ ಅಷ್ಟೇ. ನಮ್ಮಮ್ಮ ಇವ್ರು ಚಿಕ್ಕ ಮಕ್ಳು ಇರಬೇಕಾದ್ರೆ ನನಗೇನಾದ್ರು ಹುಷಾರಿಲ್ಲ ಅಂದ ತಕ್ಷಣ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಕರೆದ್ಬಿಡ್ತಾಯಿದ್ದೆ. ಆವಾಗ ನಮ್ಮಮ್ಮ ಬರ್ತಾಯಿತ್ತು. ಇವಾಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಇವಾಗ ಅವರು ಬರೋದಕ್ಕಾಗಲ್ಲ. ಅದಕ್ಕೆ ನಮ್ಮ ಯಜಮಾನ್ರ ಮೇಲೆ ಡಿಫೆಂಡ್ ಆಗಿಬಿಟ್ಟಿದ್ದೀವಿ. ಅವರಿಂದ ಅವರು ಹುಷಾರಿಲ್ದಿರೋವಾಗ ಅವ್ರ ಪಕ್ಕದಲ್ಲೇ ಇರಬೇಕು. ಅವ್ರು ಬೇಗ ಮೇಲೆ ಆಗ್ತಿಲ್ಲ ಅಂತ ಮೇಲೆ ಆಗೋಲ್ಲ. ಎಂತ ಡೈಲಾಗ್ ಹೊಡಿತವ್ರೆ ಅಪ್ಪ ದೇವ್ರೇ. ಏನಂತಾರೆ, ಅನ್ಯೋನ ದಂಪತಿಗಳು. ಗೈಸ್ ಅದನ್ನ ಹೇಳಕ್ಕೂ ಬಂದಿಲ್ಲ. ಮೇಡ್ ಫಾರ್ ಈಚ್ ಅದರ್. ಅಲ್ಲ ಹಿಂಗೆ ಗೈಸ್, ನಿಮ್ಮ ಮನೆಯಲ್ಲೂ ನೀವು ಹಿಂಗೆ ತಾನೆ, ಪ್ರತಿಯೊಬ್ಬರು ಹಿಂಗೆ ತಾನೆ ಯೋಚನೆ ಮಾಡ್ತೀರಾ? ಅದ್ರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪಿಲ್ಲ. ನಾನು ಹೇಳ್ದೆ ನೋಡು, ನಾನು ನೋಡ್ಕೊಬೇಕು. ಅದಕ್ಕೆ ಗೈಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಮಾತ್ರ ಹೋಗ್ಬಾರ್ದು. ಅದಕ್ಕೆ ಆಗ್ಬರ್ಬೇಕಾಗಿತ್ತು. ನಂದೆಲ್ಲಿ ಅಂತ ನಾನೇನು ಅಲ್ಲ ಗೈಸ್. ಇವಾಗ ಒಬ್ರಿಗೆ ಹುಷಾರಿಲ್ಲ, ಫಸ್ಟ್ ಆಲ್ರೆಡಿ ಒಬ್ರು ಹುಷಾರಿಲ್ದಿರೋ ಮಲಗಿದ್ದಾರೆ. ಇವಾಗ ಒಬ್ರು ರಿಕವರ್ ಆಗಿ ಸಾಕ್ತಾನೆ, ಮತ್ತೆ ಇನ್ನೊಬ್ರಿಗೆ ಬಂದ್ರೆ ಹಿಂಗಿರುತ್ತೆ ಹೇಳಿ. ಇವಾಗ ಸರಿ, ಇವಾಗ ನೀನೇ ತಗೋ, ನಮ್ಗೆ ಹುಷಾರಿಲ್ಲ, ನಮ್ಮಮ್ಮ ನಮ್ಮಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ನೀನು ದೂರದಿಂದ ಇದು ಮಾಡ್ತಾ ಇದೆಯಾ? ಎಲ್ಲ ತಾನೇ ಪಕ್ಕದಲ್ಲಿ ಮಲ್ಕೊಳಲ್ಲ. ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಇವ್ರಿಗೆ ರೀಚ್ ಆಗ್ತಿಲ್ಲ ಗೈಸ್. ರೀಚ್ ಆಯಿತು. ರೀಚ್ ಆಗಿರೋದಕ್ಕೆ ಇಷ್ಟುದ್ದ ಹೇಳಿದ್ದು ನಾನು. ಮತ್ತೆ ಏನು ಹೇಳಿ ಗೈಸ್, ಹೇಳಿ ನೀವಾದರೂ ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ ಗೈಸ್. ಫುಲ್ ಡ್ರೈ ಕಾಫು. ನನಗೆ ತುಂಬ ನಿಮ್ಮ ಅಜ್ಜಿನ ಮಿಸ್ ಮಾಡ್ಕೊಂಡಿರೋದು ಅಂದರೆ ಯಾವ ಟೈಮಲ್ಲಿ ಗೊತ್ತಾ? ಗೌತಮ್ಗೆ ಡೆಲಿವರಿ ಆಯ್ತಲ್ಲ, ಅವತ್ತಿನ ದಿನ ಹತ್ಕೊಂಡ್ಬಿಟ್ಟಿದ್ದೀನಿ. ಅವತ್ತು ಏಕೆ ಅಜ್ಜಿ ಬಂದಿರಲಿಲ್ಲ ಅವತ್ತು. ಯಾರಿದ್ರು ಮತ್ತೆ? ನಿಮ್ಮಪ್ಪ. ಪಪ್ಪ ಒಬ್ಬನೇ ಇತ್ತಾ? ಅಪ್ಪನೇ ಈ ಅಜ್ಜಿ ಇತ್ತು, ಹಾಗೆ ಇನ್ನೊಬ್ರು ಇದ್ದರು. ಅವ್ರ ಹೆಸರು ಹೇಳ್ಕೊಂಡ್ರೆ ಬೇಕು ಅಂತ ಯಾಕೆ ಬೇಡ. ಆದರೆ ಪಾಪ ಬಂದಿದ್ರು ನನ್ನ ಜೊತೆಯಲ್ಲಿ. ಅವತ್ತು ಜೊತೆಯಲ್ಲಿ ಇದ್ರಲ್ಲ, ಖುಷಿ ಆಯಿತು. ಕಷ್ಟದಲ್ಲಿ ಯಾರಾದರೂ ಅವ್ನಿಗಾಗಿಲ್ಲ, ಅವ್ರನ್ನ ಮರೆಯಲ್ಲ, ನಾನು ನೆನ್ಪಿಟ್ಕೊಂಡಿರ್ತೀನಿ. ಆದರೆ ಅವರು ಇವಾಗ ಹೇಳ್ತಾ ಇರೋದಕ್ಕೆ ಅವ್ರು ಏನು ಅಂದ್ಕೊತಾರೋ ಅದಕ್ಕೆ ನಾನು ಹೇಳಲ್ಲ. ಆದರೆ ಒಟ್ಟಿನಲ್ಲಿ ಅವತ್ತಿನ ದಿನ ಅವರು ಜೊತೆಯಲ್ಲಿ ನೋಡ್ಕೊಂಡಿದ್ದಾರೆ. ಅಟ್ಲೀಸ್ಟು ಒಂದು 4-5 ಅವರ್ ನೋಡ್ಕೊಂಡಿದ್ದಾರೆ. ರಾತ್ರಿ ಒಂದು 9 ಗಂಟೆವರೆಗೂ ಏನೋ, 9 ಅಲ್ಲ 11 ಗಂಟೆ. ಅಜ್ಜಿ ಯಾಕೆ ಬಂದಿರಲಿಲ್ಲ? ಅಜ್ಜಿ ಗೊತ್ತಿರಲಿಲ್ಲ ನಮಗೆ. ಡೆಲಿವರಿಗೆ ಸಡನ್ನಾಗಿ ಹೋಗ್ಬೇಕು, ಹಿಂಗೆ ಅಡ್ಮಿಟ್ ಆಗಬೇಕು ಅಂತ. ಅಲ್ಲಿ ಹೋದ್ಮೇಲೆ ಚೆಕಪ್ಗೆ ಅಂತ ಹೋಗಿದ್ದು, ಅಡ್ಮಿಟ್ ಹಂಗೆ ಮಾಡ್ಕೋಬೇಕು ಅಂದು
ಹಾಕ್ಬಿಟ್ಟಿದ್ವಿ. ಹೇಳಿಲ್ವಾ ಮತ್ತು ಅಜ್ಜಿಗೆ? ಅದೇ ಅಜ್ಜಿಗೆ ಸಾಯಂಕಾಲ ಹೇಳಿದ್ದು, ಅಲ್ಲಿಂದ ಅಜ್ಜಿಗೆ ಬರಬೇಕಲ್ಲ, ಅಜ್ಜಿ ಬರೋಕ್ಕಾಗಿಲ್ಲ ಅವಾಗ, ಅದಕ್ಕೆ ಬೆಳಗ್ಗೆ ಬಂತು. ಆಮೇಲೆ ಅಜ್ಜಿ ಕೈಯಲ್ಲಿ ಮಗುನ ಇಟ್ಕೊಳಕ್ಕಾಗ್ತಾಯಿಲ್ಲ, ಎತ್ತೈತೆ ಹಿಂಗೆ ಕುಗ್ತೈತೆ, ಆ ಅಜ್ಜಿಗೂ ವಯಸ್ಸಾಗೈತೆ ಪಾಪ ಅಂದು ನನಗಂತೂ ಅಳುನೇ ಬಂದ್ಬಿಟ್ಟೈತೆ. ಈ ಅಜ್ಜಿ ಅಲ್ಲ, ನಿಮ್ಮ ಅಪ್ಪ ಅವರಮ್ಮ, ಗೊತ್ತು. ಪಾಪ ಅಜ್ಜಿಗೂ ವಯಸ್ಸಾಗಿತ್ತಲ್ಲ, ಅದಕ್ಕೆ ಅವಾಗ ಅರ್ಧ ಫೋನ್ ಮಾಡಿಬಿಟ್ಟು ಅಜ್ಜಿಗೆ ಹತ್ಕೊಬಿಟ್ಟಿದ್ದೀನಿ ಫೋನಲ್ಲೇ, ನೀನು ಯಾವಾಗ ಬರ್ತೀಯ ಅಂತ. ಅಷ್ಟು ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಅಮ್ಮ ಇರ್ಬೇಕು, ಯಾರು ಇರ್ತಾರೆ ಇಲ್ಲ. ಕರೆಕ್ಟ್ ಗೈಸ್, ತಾಯಿ ಒಬ್ರ ಜೊತೆಗಿದ್ರೆ ಆನೆ ಬಲ್ಲ ಇದ್ದಂಗೆ. ಅವತ್ತನಗೂ ಸಖತ್ ಹತ್ಬಿಟ್ಟಿದೆ ನಾನು, ಯಾವಾಗ ಬರ್ತಾರಪ್ಪ ಅಂತ. ಆಮೇಲೆ ಬೆಳಗ್ಗೆನೇ ಬಂದ್ಬಿಡ್ತು ಪಾಪ, ನಾಷ್ಟ ಟೈಮ್ಗೆ. ಅಲ್ಲಿಂದ 6 ಗಂಟೆಗೆಲ್ಲ ಬಿಟ್ಬಿಟ್ಟೈತೆ, ಬರೋಷ್ಟರಲ್ಲಿ 9 ಗಂಟೆಗೆಲ್ಲ ಬಂದ್ಬಿಡ್ತು. ಗೈಸ್ ಮತ್ತೆ ತಪ್ಪು ತಿಳ್ಕೊಬೇಡಿ, ನಮ್ಮ ಅಪ್ಪನೂ ಇದ್ರು ಅಂತ ಹೇಳಿದ್ದಾರೆ ಅಲ್ಲ, ಅಂದರೆ ತಾಯಿ ಇದ್ದರೆ ಅದೊಂಥರ ಎಲ್ಲನೂ ಇವಾಗ ಗಂಡ್ಮಕ್ಳ ಹತ್ರ ಶೇರ್ ಮಾಡೋದಕ್ಕಾಗಲ್ಲ, ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ತಾಯಿ ಇದ್ದರೆ ಪ್ರತಿಯೊಂದು ಏನೇ ಒಂದು ಇದ್ರೂ ಇದ್ದಾರೆ ಅಂತ ನೋಡ್ಬೋದು. ಬಿಡಲ್ಲ ಒಳಗಡೆ, ಏನೇನೋ ಆಗೋಯ್ತು ಅವತ್ತು. ಅದು ಬೇರೆ, ಇವಾಗಿರೋ ಫೆಸಿಲಿಟಿ ಅವಾಗ ಇರಲಿಲ್ಲ. ಅದೇ ನಮ್ಮ ಹತ್ರ ಫೋನ್ ಕೂಡ ಇರಲಿಲ್ಲ ಗೈಸ್ ಅವಾಗ. ಫೋನ್ ಅಂದರೆ ಚಿಕ್ಕ ಫೋನ್ ಇತ್ತು, ಸ್ಮಾರ್ಟ್ ಫೋನ್ ಇರಲಿಲ್ಲ ಅವಾಗ, ಅಷ್ಟೊಂದು ಯಾರ್ದು ಇರಲಿಲ್ಲ. 2010 ಹುಟ್ಟಿದ್ದು ಗೊತ್ತಾನು. ಆ ಟೈಮಲ್ಲಿ ಫೋನ್ಗಳಿರಲಿಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಸ್ಮಾರ್ಟ್ ಫೋನ್ ಇರಲಿಲ್ಲ, ಚಿಕ್ಕ ಫೋನ್ ಇತ್ತು. ನನ್ನ ತಮ್ಮದು ಗೈಸ್, ನಂದು ಚೈಲ್ಡ್ಹುಡ್ ಫೋಟೋಸ್ ಯಾವುದೂ ಅಷ್ಟಾಗಿಲ್ಲ, ಓಕೆನಾ? ಯಾವ್ದಾರ ಮದುವೆಗಳಲ್ಲಿ ತೆಗ್ಸಿರೋದು ಮಾತ್ರನೇ ಇರೋದು. ಇಲ್ವಾ, ನಾನು ಅದಕ್ಕೆ ಅಂತಾನೆ ಫ್ರೇಮ್ ಮಾಡೋದು. ಅವನದು ಗೈಸ್ ಈ ಫೋಟೋ ನೋಡಿ, ಇದೊಂದೇ ಫ್ರೇಮ್ ಇರೋದು. ನಾನು ಹೇಳ್ತಾ ಇರೋದು ಗೌತಮ್ ಏಜ್ ಇರಬೇಕಾದ್ರೆಯಿಂದ, ಓಕೆನಾ? ಸರಿ, ಓಕೆ. ಇನ್ನೊಂದು ಹೇಳ್ಬೇಕು ಗೈಸ್ ಈ ಟೈಮಲ್ಲಿ, ಯಾಕಂದ್ರೆ ನೆನಪು ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಗೌತಮ್ ಪ್ರೆಗ್ನೆಂಟಲ್ಲಿ ಪೂಜಾಗೂ ಹಂಗೆ ಇವನಿಗೂ ಹಂಗೆ ವಾಮಿಟ್ ಅಂದರೆ ವಾಮಿಟು. 6 ಮಂತ್ ನಾನು ಊಟ ತಿಂದಿಲ್ಲ ನಾನು. ಪೂಜೆ ಹಿಂಗಂತ ಹೇಳಿದೆ ರಿಯಾಕ್ಷನ್, ಬರೀ ನೀರು ಸಹನೂ ಸೇರ್ತಾಯಿಲ್ಲ, ನೀರು ಕುಡಿದ್ರು ವಾಮಿಟು. ನಾನು ಹೆಂಗೆ ಪೇಷಂಟ್ ಥರ ಇದೆ ಗೊತ್ತಾ, ಇವಾಗ ಇದೀನಲ್ಲ ಈ ಥರ ಅಲ್ಲ, ನೋಡೋಕ್ಕೆ ಆಗ್ತಾಯಿರಲ್ಲ, ಆ ಥರ ಇತ್ತು. ಹೆಂಗಿದ್ನೋ ನನಗೆ ಇರುತ್ತೆ, ಕನ್ನಡಿಯಲ್ಲಿ ಮುಖ ನೋಡ್ಕೊತಾ ಇರಲಿಲ್ಲ, ಹಂಗಿದ್ದೆ. ಆ ಟೈಮಲ್ಲಿ ನನಗೆ ಸುಮಿತ್ರಾ ಅಂತ ಒಬ್ಬರಿದ್ದರು, ಅವ್ರ ಬೆಸ್ಟ್ ಫ್ರೆಂಡ್ ಗೈಸ್. ಪಾಪ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಅವ್ರನ್ನ ಮಾತ್ರ ನಾನು ಲೈಫಲ್ಲಿ ಬಂದಲ್ಲ, ಯಾಕಂದರೆ ತುಂಬ ಈ ಊಟ ಸೇರಲ್ಲ ಒಂಥರ ಏನೋ ಮನೆಯಲ್ಲಿ ವಾಮಿಟು. ಎಷ್ಟೋ ಸರಿ ನನಗೋಸ್ಕರ ಬಿಸಿ ಬಿಸಿ ಮುದ್ದೆ ಮಾಡಿ, ಕೈಗೊಜ್ಜು ಬರುತ್ತಲ್ವ ಅದನ್ನು ಮಾಡಿಕೊಡ್ತಾಯಿದ್ರು. ಸುಮಾರು ಸರಿ ಮಾಡಿಕೊಟ್ಟಿದ್ದಾರೆ, ತಿಂದಿದ್ದೀನಿ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಚೆಕಪ್ಗೆ, ಮಂತ್ಲಿ ಚೆಕಪ್ಗೆ, ಅವಾಗೆಲ್ಲ ಗಾಡಿಯಲ್ಲಿ ಕರ್ಕೊಂಡು ಬರ್ತಾಯಿದ್ಲು. ಇವಾಗ ಬೆಸ್ಟ್ ಫ್ರೆಂಡ್ ಅಂದರೆ ಅವ್ರ ನಂಬರ್ ಇವತ್ತು ನನ್ನ ಹತ್ರ ಇಲ್ಲ ಗೈಸ್. ಯಾಕಂದರೆ ನಂಬರ್ ಚೇಂಜ್, ಅವರು ಇಲ್ಲಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದರು. ಅವಾಗ ಅವ್ರ ಮನೆಗೆ ಒಂದು ಸರಿ ಹೋಗಿದ್ದೆ ನಾನು, ಅವರು ಬಂದಿದ್ದರು. ಅದೇ ನಾವು ಈ ಮನೆ ಕಟ್ಟಿದ ಮೇಲೆ ಬರಲೇ ಇಲ್ಲ ಗೈಸ್, ಅವರು ಕಾಂಟ್ಯಾಕ್ಟಲ್ಲಿಲ್ಲ ಗೈಸ್, ಕಾಂಟ್ಯಾಕ್ಟಲ್ಲಿಲ್ಲ. ಅವ್ರದ್ದು ನಂಬರ್ ಚೇಂಜ್ ಆಗಿದೆಯಲ್ಲ, ನಾನು ಸುಮಾರು ಸರಿ ಮಾಡಿದಾಗ ನಂಬರ್ ರೀಚ್ ಆಗಿಲ್ಲ. ಇವಾಗ ಎಲ್ಲಿದ್ದಾರೋ ಏನಾಗಿದ್ದಾರೋ ಗೊತ್ತಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಇವತ್ತು ಹಿಂಗಿದ್ದೀನಿ ಅಂತಲೂ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಗೊತ್ತಾದರೆ ಮಾತ್ರ ತುಂಬ ಖುಷಿ ಪಡ್ತಾರೆ. ಅವ್ರ ಮಕ್ಕಳು ಕೂಡ ಇವಾಗೆಲ್ಲ ದೊಡ್ಡವರಾಗಿ ಮದುವೆ ಕೂಡ ಆಗಿಬಿಟ್ಟಿರುತ್ತೋ ಏನೋ ಗೊತ್ತಿಲ್ಲ. ಮದುವೆ ಆಗಿದ್ರೆ ಕರೀತಾ ಇದ್ರು, ಏನೋ ಗೊತ್ತಿಲ್ಲ ಗೈಸ್. ಆದರೆ ನಾನು ಸುಮಾರು ಸರಿ ನೆನೆಸ್ಕೊತಾ ಇರ್ತೀನಿ ಅವ್ರನ್ನ. ಎಲ್ಲ ನಾವು ಚಿಕ್ಕವರಿದ್ದಾಗೆ ಅವ್ರು ಶಿಫ್ಟ್ ಆಗಿಬಿಟ್ಟಿದ್ರು ಗೈಸ್. ಅವಾಗೆಲ್ಲ ಅವ್ರ ಮನೇಲಿ ಜಾಸ್ತಿ ಇರ್ತಾಯಿದ್ದು ನನಗೆ ನೆನಪಿರೋ ಪ್ರಕಾರ. ಒಟ್ಟಿನಲ್ಲಿ ಯಾರಾದರೂ ಒಂದು ಸಹಾಯ ಮಾಡಿದ್ರೆ ಅವ್ರನ್ನ ಮರೆಯಲ್ಲ ಗೈಸ್, ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅವರು ಇಷ್ಟು ಮಾಡಿರಲಿ ನಮ್ಗೆ ಗೊತ್ತು ಮಾಡಿದ್ದಾರೆ ಅಂತ ಮರೆಯಲ್ಲ, ಅನ್ಕೋಬೋದು. ಇಷ್ಟೇ ಗೈಸ್. ಯಾವತ್ತಾದರೂ ಒಂದಿನ ಅವ್ರು ಸುಮಿತ್ರಾ ಅನ್ನೋರು ಏನಾದರೂ ಸಿಕ್ಕಿದ್ರೆ ನಾನು ಲಾಗ್ ಮಾಡೇ ಮಾಡ್ತೀನಿ, ಅವ್ರನ್ನ ತೋರಿಸ್ತೀನಿ ಇವರೇ ನಮ್ಮ ಫ್ರೆಂಡ್ ಅಂತ. ಅವಾಗೆಲ್ಲ ಬೆಸ್ಟ್ ಫ್ರೆಂಡ್ ಅಂದರೆ ಜಾಸ್ತಿ ಅವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ಗೈಸ್. ನಮ್ಮನೆ ಪಕ್ಕದಲ್ಲೇ ಬಾಡಿಗೆಗಿದ್ರು ಪಾಪ, ಕ್ರಿಶ್ಚಿಯನ್ಸ್ ಅವರು. ಹೇಳ್ಬೋದಾ? ಹೇಳಿ ಪರವಾಗಿಲ್ಲ, ಏನು ಅದರಲ್ಲೇನಿದೆ. ಈ ಥರ ಹೇಳ್ತಾ ಇದ್ದೀನಿ ಅಂತ ಯಾರು ಅಂದ್ಕೋಬೇಡಿ. ಆದರೆ ಅವ್ರದ್ದು ಅಡುಗೆಗಳೇ ಬೇರೆ ಇರುತ್ತೆ, ನಮ್ಮದು ಅಡುಗೆಗಳೇ ಬೇರೆ ಇರುತ್ತೆ. ಆದರೂ ನನಗೋಸ್ಕರ ಮಾಡಿಕೊಟ್ಟಿದ್ದಾಳಲ್ಲ,
ನಾನು ಆ ಥರ ಭೇದ ಭಾವ ಮಾಡಿದರೆ ಅವ್ರ ಮನೇಲಿ ನಾನು ಊಟ ತಿಂತಾ ಇರಲಿಲ್ಲ. ಆದರೆ ನಮ್ಗೆ ಆ ಥರ ಭೇದ ಭಾವ ಇಲ್ಲ ಗೈಸ್ ಅಷ್ಟೇ. ಒಟ್ಟಿನಲ್ಲಿ ಯಾವತ್ತಾದ್ರೂ ಒಂದು ದಿನ ಸಿಕ್ಕಿದ್ರೆ ಅವ್ರನ್ನ ತೋರಿಸ್ತೀನಿ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಗೈಸ್. ಅವ್ರ ಮನೇಲೂ ಇಷ್ಟು ಕೆಲಸ, ಒಬ್ಬೊಬ್ಬರು ಒಂದೊಂದು ಅಡುಗೆ, ಆದರೂ ಕೂಡ ನನಗೂ ಆ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಖುಷಿ ಆಯಿತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ. ಎಷ್ಟು ವರ್ಷ ಆದ್ಮೇಲೆ ನೆನ್ಸ್ಕೊತಾವ್ರೆ ಗೈಸರ್ನ. ಅವಾಗ ನೆನೆಸ್ಕೊಂಡ್ರೆ ಆಮೇಲೆ ವಿಡಿಯೋದಲ್ಲಿ ಹೇಳಿಲ್ಲ ಅಷ್ಟೇ. ಅದಕ್ಕೆ ಇವತ್ತು ನೆನಪು ಬಂತು. ಗೌತಮ್ ವಿಷಯ ಬಂತಲ್ಲ, ಡೆಲಿವರಿ ಟೈಮ್ನೆಲ್ಲ ನೆನಪು ಬಂತಲ್ವಾ, ಅದಕ್ಕೆ ನೆನಪು ಬಂದಾಗ ಹೇಳ್ಬೇಕು ಅಂತ ಅಷ್ಟೇ ಗೈಸ್ ಹೇಳಿದ್ದೀನಿ. ನಮ್ಮ ಆಗಿರೋರನ್ನ ಮರಿಬಾರ್ದು ಗೈಸ್ ಅಷ್ಟೇ ಗೈಸ್. ನಮ್ದಿನ್ನ ಏನೇನೋ ಪ್ಲಾನ್ಸ್ ಇತ್ತು ಗೈಸ್. ಒಬ್ರಾದ್ಮೇಲೆ ಒಬ್ರು ಹುಷಾರು ತಪ್ತಾನೆ ಇದ್ದಾರೆ. ಅದಕ್ಕೆ ನಮ್ಮಮ್ಮಗೆ ಹೇಳ್ತಾ ಇದ್ದೆ ನಾನು, ಇವತ್ತು ಬೇಗ ರಿಕವರ್ ಆಗು, ವ್ಲಾಗ್ಸ್ ಮಾಡ್ಬೇಕು ನಾನು ಅಂತ. ಮಾತಾಡಿದ್ವಲ್ಲ, ಈ ತರಾನು ಮಧ್ಯಾಹ್ನ ಇರ್ಲಿಲ್ಲ ಗೈಸ್. ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಕುತ್ಕೊಂಡು ಮಾತಾಡೋ ಪೇಷನ್ಸ್ ಕೂಡ ಇರಲಿಲ್ಲ ನನಗೆ. ಅದು ಇಯರ್ ಕ್ಲೀನ್ ಮಾಡಿದಾಗ ಏನೋ ತಲೆ ಸುತ್ತ ಬರುತ್ತಂತೆ. ಮನೆಗೆ ಬಂದಮೇಲೆ ತುಂಬ ತಲೆ ಸುತ್ತಾ ಇದೆ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟಿದ್ರು ಅವರು. ಅದರಲ್ಲೂ ಜ್ವರ ಬೇರೆ ಜಾಸ್ತಿ ಆಗ್ಬಿಡ್ತು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಓಕೆ ಗೈಸ್, ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.